ಪರಶುರಾಮ ವಿಷ್ಣುವಿನ 6ನೇ ಅವತಾರ. ಇವರು ತ್ರೇತಾಯುಗದವರಾಗಿದ್ದು ಬ್ರಹ್ಮರ್ಷಿ ಜಮದಗ್ನಿ ಮತ್ತು ರೇಣುಕಾದೇವಿಯ ಪುತ್ರ. ಇವರ ನಿಜವಾದ ಹೆಸರು ರಾಮ. ಪರಶು ಎಂದರೆ ಕೊಡಲಿ. ಶಿವನಿಂದ ದೈವಿಕ ಕೊಡಲಿಯನ್ನು ಪರಶು ಪಡೆದ ನಂತರ ಇವರು ಪರಶುರಾಮ ಎಂದು ಪ್ರಸಿದ್ಧರಾದರು. ಇವರನ್ನು ಅಮರರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. ಅಂದರೆ ಇವರು ಇನ್ನೂ ಜೀವಂತವಾಗಿದ್ದಾರೆ ಎಂಬ ನಂಬಿಕೆಯಿದೆ. ಪ್ರಮುಖ ಕಥೆಗಳು. ಪರಶುರಾಮನ ಜೀವನದಲ್ಲಿ ಹಲವಾರು ಪ್ರಮುಖ ಘಟನೆಗಳಿವೆ. 1. ಕ್ಷತ್ರಿಯರ ಸಂಹಾರ. ಒಮ್ಮೆ ಕಾರ್ತವೀರ್ಯ ಅರ್ಜುನ ಎಂಬ ಶಕ್ತಿಶಾಲಿ ಕ್ಷತ್ರಿಯ ರಾಜನು ಪರಶುರಾಮನ ತಂದೆ ಜಮದಗ್ನಿಯ ಆಶ್ರಮಕ್ಕೆ ಭೇಟಿ ನೀಡುತ್ತಾನೆ. ಜಮದಗ್ನಿಯ ಬಳಿ ಕಾಮಧೇನು ಎಂಬ ದಿವ್ಯ ಹಸು ಇತ್ತು. ಅದರ ಶಕ್ತಿಯಿಂದ ಜಮದಗ್ನಿ ರಾಜನ ಸೈನ್ಯಕ್ಕೆಲ್ಲ ಅತ್ಯುತ್ತಮ ಭೋಜನ ವ್ಯವಸ್ಥೆ ಮಾಡುತ್ತಾರೆ. ಇದನ್ನು ಕಂಡ ಕಾರ್ತವೀರ್ಯ ಅರ್ಜುನ ಆ ಹಸುವನ್ನು ಬಲವಂತವಾಗಿ ಕೊಂಡೊಯ್ಯಲು ಪ್ರಯತ್ನಿಸುತ್ತಾನೆ. ಜಮದಗ್ನಿ ಇದನ್ನು ವಿರೋಧಿಸಿದಾಗ ಕಾರ್ತವೀರ್ಯ ಅರ್ಜುನ ಆತನನ್ನು ಕೊಲ್ಲುತ್ತಾನೆ. ತಂದೆಯ ಸಾವಿನಿಂದ ತೀವ್ರ ದುಃಖಿತನಾದ ಪರಶುರಾಮನು ಕ್ಷತ್ರಿಯ ಕುಲದ ಮೇಲೆ ಕೋಪಗೊಳ್ಳುತ್ತಾನೆ. ಭೂಮಿಯ ಮೇಲೆ ಅಹಂಕಾರಿ ಮತ್ತು ದುಷ್ಟ ಕ್ಷತ್ರಿಯರು ಹೆಚ್ಚಿದ್ದಾರೆ ಎಂದು ಭಾವಿಸಿ ಅವರನ್ನು ನಿರ್ಮೂಲನ ಮಾಡಲು ಪ್ರತಿಜ್ಞೆ ಮಾಡುತ್ತಾನೆ. ಇದರಂತೆ ಇವರು 21 ಬಾರಿ ಭೂಮಿಯ ಮೇಲಿನ ಅಹಂಕಾರಿ ಕ್ಷತ್ರಿಯರನ್ನು ಸಂಹರಿಸಿ ಅವರ ರಕ್ತದಿಂದ ಶಮೀಪಂಚಕ ಎಂಬ 5 ಕೊಳಗಳನ್ನು ಸೃಷ್ಟಿಸಿದರೆಂದು ಪುರಾಣಗಳು ಹೇಳುತ್ತವೆ. 2. ಗಣೇಶ ಮತ್ತು ಪರಶುರಾಮ. ಒಮ್ಮೆ ಪರಶುರಾಮನು ಕೈಲಾಸ ಪರ್ವತಕ್ಕೆ ಶಿವನನ್ನು ಭೇಟಿ ಮಾಡಲು ಹೋಗುತ್ತಾನೆ. ಆಗ ದ್ವಾರದಲ್ಲಿದ್ದ ಗಣೇಶನು ಅವರನ್ನು ತಡೆಯುತ್ತಾನೆ. ಇಬ್ಬರ ನಡುವೆ ಘೋರ ಯುದ್ಧ ನಡೆಯುತ್ತದೆ. ಈ ಯುದ್ಧದಲ್ಲಿ ಪರಶುರಾಮನು ತನ್ನ ಕೊಡಲಿಯಿಂದ ಗಣೇಶನ ಒಂದು ದಂತವನ್ನು ಮುರಿಯುತ್ತಾನೆ. ಇದರಿಂದ ಗಣೇಶನು ಏಕದಂತ, ಒಂದು ದಂತ ಉಳ್ಳವನು ಎಂದು ಕರೆಯಲ್ಪಟ್ಟನು. 3. ರಾಮನ ಭೇಟಿ. ಸೀತೆಯ ಸ್ವಯಂವರದಲ್ಲಿ ಶ್ರೀರಾಮನು ಶಿವನ ಧನಸ್ಸನ್ನು ಮುರಿದಾಗ ಪರಶುರಾಮನು ತೀವ್ರ ಕೋಪಗೊಂಡು ಅಲ್ಲಿಗೆ ಬರುತ್ತಾನೆ. ಶಿವನ ಧನಸ್ಸು ಮುರಿದ ರಾಮನನ್ನು ಕಂಡಾಗ ಪರಶುರಾಮನು ತನ್ನ ಕೈಯಲ್ಲಿನ ವಿಷ್ಣು ಧನಸ್ಸನ್ನು ರಾಮನಿಗೆ ನೀಡುತ್ತಾನೆ. ರಾಮನು ಅದನ್ನು ಸುಲಭವಾಗಿ ಹಿಡಿದು ಅದಕ್ಕೆ ಬಾಣ ಹೂಡುತ್ತಾನೆ. ಆಗ ರಾಮನೇ ವಿಷ್ಣುವಿನ ಅವತಾರ ಎಂದು ಅರಿತ ಪರಶುರಾಮನು ತನ್ನ ಕೋಪವನ್ನು ಶಮನಗೊಳಿಸಿ ರಾಮನಿಗೆ ನಮಸ್ಕರಿಸಿ ಅಲ್ಲಿಂದ ನಿರ್ಗಮಿಸುತ್ತಾನೆ. ಪರಶುರಾಮನ ಇತಿಹಾಸದ ಮಹತ್ವ. ಪರಶುರಾಮನು ಕ್ಷಾತ್ರಧರ್ಮದ ದುರುಪಯೋಗ ಮತ್ತು ಅಹಂಕಾರವನ್ನು ಪ್ರತಿರೋಧಿಸುವ ಸಂಕೇತವಾಗಿದ್ದಾನೆ. ಅಹಂಕಾರಿಯಾದ ಕ್ಷತ್ರಿಯರನ್ನು ಶಿಕ್ಷಿಸಿ ಸಾಮಾನ್ಯ ಜನರಿಗೆ ಶಾಂತಿಯನ್ನು ತಂದನು ಎಂದು ನಂಬಲಾಗಿದೆ. ಕೇರಳ ರಾಜ್ಯದ ಸೃಷ್ಟಿಯ ಕಥೆಯು ಪರಶುರಾಮನಿಗೆ ಸಂಬಂಧಿಸಿದೆ. ಇವರು ಸಮುದ್ರಕ್ಕೆ ಕೊಡಲಿಯನ್ನು ಎಸೆದು ಅದು ಸೃಷ್ಟಿಸಿದ ಭೂಮಿಯೇ ಕೇರಳ ಎಂದು ನಂಬಲಾಗಿದೆ. ಪರಶುರಾಮನು ಇಂದಿಗೂ ಚಿರಂಜೀವಿಯಾಗಿದ್ದು ಕಲಿಯುಗದಲ್ಲಿ ಕಲ್ಕಿ ಅವತಾರಕ್ಕೆ ಗುರುವಾಗಿರುತ್ತಾನೆ ಎಂದು ಭವಿಷ್ಯ ಪುರಾಣಗಳು ಹೇಳುತ್ತವೆ. ಇವರನ್ನು ಹೆಚ್ಚಾಗಿ ದಕ್ಷಿಣ ಭಾರತದ, ವಿಶೇಷವಾಗಿ ಕೇರಳ, ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಲ್ಲಿ ಪೂಜಿಸಲಾಗುತ್ತದೆ.